ಮಹಿಳೆಯ ಚಿನ್ನದ ಸರಕದ್ದು ಎಸ್ಕೇಪ್ ಆಗಿದ್ದವರನ್ನ ಬೆಂಗಳೂರು ದಕ್ಷಿಣ ಜಿಲ್ಲೆಯ ಕುದೂರು ಪೊಲೀಸರು 24 ಗಂಟೆಯಲ್ಲೇ ಅರೆಸ್ಟ್ ಮಾಡಿದ್ದಾರೆ. ಮಾರ್ಚ್ 27ರ ಸಂಜೆ ಬೇಕರಿ ಬಳಿ ನಿಂತಿದ್ದ ಮಹಿಳೆಯ ಚಿನ್ನದ ಸರವನ್ನ ಖದೀಮರು ಎಗರಿಸಿದ್ರು. ಅಂಬಿಕಾ ಅನ್ನೋ ಮಹಿಳೆಯ 55 ಗ್ರಾಂ ಚಿನ್ನದ ಸರವನ್ನ ಖದೀಮರು ಎಗರಿಸಿದ್ರು. ಸದ್ಯ ಸಿಸಿಟಿವಿ ದೃಶ್ಯ ಆಧರಿಸಿ ಕುದೂರು ಪೊಲೀಸರು ಆರೋಪಿಗಳನ್ನ ಅರೆಸ್ಟ್ ಮಾಡಿದ್ದಾರೆ. ಎಸ್ಎಸ್ಎಲ್ಸಿ ಪರೀಕ್ಷೆ ವೇಳೆ ವಿದ್ಯಾರ್ಥಿಗಳಿಂದ ಹಣ ಪಡೆದು ಬೇಕಾದ ಸೆಂಟರ್ನಲ್ಲಿ ಎಕ್ಸಾಮ್ಗೆ ಕೂರಿಸಿರೋ ಅನುಮಾನ ವ್ಯಕ್ತವಾಗಿದೆ. ವಿಜಯಪುರ ಸಿಂದಗಿ ಪಟ್ಟಣದಲ್ಲಿ ವಿದ್ಯಾರ್ಥಿಗಳಿಂದ ಹಣ ಪಡೆದಿರೋ ಆಡಿಯೋ ವೈರಲ್ ಆಗ್ತಿದ್ದು ಸಂಚಲನ ಮೂಡಿಸಿದೆ. ಇಸ್ರೇಲ್ ಹಾಗೂ ಇರಾನ್ ನಡುವೆ ಯುದ್ಧದ ಪೈಪೋಟಿ ಜೋರಾಗಿದ್ದು, ಇತ್ತ ಮಂಡ್ಯದಲ್ಲಿ ಗ್ಯಾಸ್ ಸಮಸ್ಯೆ ಹೆಚ್ಚಾಗ್ತಿದೆ. ನಗರದ ಹೋಟೆಲ್ಗಳಲ್ಲಿ ಗ್ಯಾಸ್ ಸಿಲಿಂಡರ್ ಸಿಗದೆ ಮಾಲೀಕರು ಗೋಡೌನ್ ಮತ್ತು ಮನೆಗಳಲ್ಲಿ ಸೌದೆ ಒಲೆ ಹಾಕಿ ಅಡುಗೆ ತಯಾರಿ ಮಾಡಿಕೊಂಡು ಹೋಟೆಲ್ನಲ್ಲಿ ಬಂದು ಬಡಿಸುತ್ತಿದ್ದಾರೆ. ಗೋದಾಮಿನಲ್ಲಿ ಅನ್ನ, ಸಾಂಬಾರ್, ಪೊಂಗಲ್, ಪಲಾವ್ ತಯಾರಿ ಮಾಡ್ತಿದ್ದಾರೆ. ಗ್ಯಾಸ್ನಲ್ಲಿ ಅಡುಗೆ ಮಾಡೋದನ್ನ ರೂಢಿಸಿಕೊಂಡಿದ್ವಿ, ಆದ್ರೆ ಇದೀಗ ಸೌದೆ ಒಲೆಯಲ್ಲಿ ಅಡುಗೆ ಮಾಡುವ ಅನಿವಾರ್ಯತೆ ಇದೆ. ಹೊಗೆಯಿಂದ ಅಡುಗೆ ಮಾಡಲು ಕಷ್ಟವಾಗ್ತಿದೆ. ಹೋಟೆಲ್ ಬಂದ್ ಮಾಡಬಾರ್ದು ಎನ್ನುವ ಕಾರಣಕ್ಕೆ ಅಡುಗೆ ಮಾಡ್ತಿದ್ದೇವೆ ಅಂತ ಮಾಲೀಕರು ಹೇಳಿದ್ದಾರೆ. ಆಟೋ ಗ್ಯಾಸ್ ತುರ್ತು ಪರಿಸ್ಥಿತಿ ಬೆಂಗಳೂರಿನಲ್ಲಿ ಕಾಣಿಸ್ತಾ ಇದ್ದು, ಎಲ್ಪಿಜಿ ಸಪ್ಲೈ ಸರಿಯಾಗಿ ಆಗದ ಕಾರಣ ಹಲವು ಬಂಕ್ಗಳು ಮುಚ್ಚಿವೆ. ಬಸವೇಶ್ವರ ನಗರದಲ್ಲಿ ಒಂದೇ ರಸ್ತೆಯಲ್ಲಿ 2 ಬಂಕ್ಗಳು ಕ್ಲೋಸ್ ಆಗಿವೆ. ಕಳೆದ 1 ವಾರದಿಂದ ಗ್ಯಾಸ್ ಸರಿಯಾಗಿ ಲಭ್ಯವಾಗ್ತಿಲ್ಲ. ಇದೇ ಸ್ಥಿತಿ ಮುಂದುವರೆದ್ರೆ ಇನ್ನಷ್ಟು ಬಂಕ್ಗಳು ಬಂದಾಗುವ ಸಾಧ್ಯತೆ ಇದೆ. ಪೆಟ್ರೋಲ್ ಡೀಸೆಲ್ ಅಭಾವದಿಂದ ಬೋರ್ವೆಲ್ ಕೊರೆಸೋದಕ್ಕೂ ತೊಂದರೆ ಎದುರಾಗಿದೆ. ಕೆಲವು ಬಂಕ್ಗಳು ಬಂದಾದ ಕಾರಣ ಬಂಕ್ಗಳಲ್ಲಿ ಪೆಟ್ರೋಲ್ ಡೀಸೆಲ್ ವ್ಯತ್ಯಯ ಉಂಟಾಗಿದೆ. ಬೋರ್ ಕೊರೆಯಲು ಬೋರ್ ಲಾರಿಗಳಿಗೆ ಹೆಚ್ಚಿನ ಪ್ರಮಾಣದ ಡೀಸೆಲ್ ಅವಶ್ಯಕತೆ ಇರುತ್ತೆ. ಆದರೆ ಡೀಸೆಲ್ ವ್ಯತ್ಯಯ ಇರೋದ್ರಿಂದ ಬೋರ್ ಲಾರಿಗಳ ಬಿಟ್ ಬೆಲೆ ಕೂಡ ದುಬಾರಿ ಆಗಿದೆ. ಈ ಮೊದಲು 25,000 ಇದ್ದ ಬಿಟ್ 3 ತಿಂಗಳಲ್ಲಿ 1 ಬಿಟ್ ದರ 75,000ಕ್ಕೆ ಏರಿಕೆಯಾಗಿದೆ. ಶಾರ್ಟ್ ಸರ್ಕ್ಯೂಟ್ನಿಂದ ಫರ್ನಿಚರ್ ಅಂಗಡಿ ಹೊತ್ತಿ ಉರಿದಿದೆ. ಈ ಘಟನೆ ಚಿಕ್ಕಮಗಳೂರು ನಗರದ ಐಜಿ ರಸ್ತೆಯಲ್ಲಿ ನಡೆದಿದೆ. ಶಾರ್ಟ್ ಸರ್ಕ್ಯೂಟ್ನಿಂದಾಗಿ ಬೆಂಕಿ ಹೊತ್ತ ಪರಿಣಾಮ ಫರ್ನಿಚರ್ ಅಂಗಡಿಯಲ್ಲಿದ್ದ ಹಾಸಿಗೆ, ಬೀರು, ಕುಷನ್, ಸೋಫಾ ಸೆಟ್, ದಿವಾನ್ ಸೆಟ್ ಸೇರಿ ಲಕ್ಷಾಂತರ ರೂಪಾಯಿ ಮೌಲ್ಯದ ಫರ್ನಿಚರ್ ಸುಟ್ಟು ಕರಕಲಾಗಿದೆ. ಸ್ಥಳಕ್ಕೆ ಬಂದ ಅಗ್ನಿಶಾಮಕ ದಳದ ಸಿಬ್ಬಂದಿ ಬೆಂಕಿ ನಂದಿಸಿದ್ದಾರೆ. ಕೊಡಗು ಜಿಲ್ಲೆಯಲ್ಲಿ ಗುಡುಗು ಸಿಡಿಲಿನೊಂದಿಗೆ ಧಾರಾಕಾರ ಮಳೆಯಾಗಿದ್ದು ಭಾರೀ ಅವಾಂತರ ಸೃಷ್ಟಿಯಾಗಿದೆ. ಕುಶಾಲನಗರ ಭಾಗದಲ್ಲಿ ಭಾರೀ ಗಾಳಿ ಮಳೆಯಿಂದ ಬೈಪಾಸ್ ರಸ್ತೆಗೆ ತೆಂಗಿನ ಮರ ಬಿದ್ದು ಕೆಲಕಾಲ ವಾಹನ ಸಂಚಾರದಲ್ಲಿ ವ್ಯತ್ಯಯ ಉಂಟಾಯಿತು. ಇನ್ನು ಸುಂಟಿಕೊಪ್ಪ ವಿದ್ಯುತ್ ವಿತರಣಾ ಕೇಂದ್ರದ ಬಳಿ ಸಿಡಿಲು ಬಡಿದು ತೆಂಗಿನ ಮರ ಹೊತ್ತಿ ಉರಿದಿದೆ ಹಾಗೂ ಗಾಳಿ ಮಳೆಗೆ ಗ್ರಾಮೀಣ ಪ್ರದೇಶದಲ್ಲಿ ವಿದ್ಯುತ್ ವ್ಯತ್ಯಯ ಉಂಟಾಗಿದೆ. ಬೆಂಗಳೂರು ಸೇರಿದಂತೆ ರಾಜ್ಯದ ಹಲವೆಡೆ ಏರ್ ಕ್ವಾಲಿಟಿಯಲ್ಲಿ ಏರುಪೇರಾಗ್ತಲೇ ಇದೆ. ಆದರೆ ಇಂದು ಬೆಂಗಳೂರಿನ ಏರ್ ಕ್ವಾಲಿಟಿ ತಕ್ಕ ಮಟ್ಟಿಗೆ ಸುಧಾರಣೆ ಕಂಡಿದೆ. 150ಕ್ಕಿಂತ ಜಾಸ್ತಿ ಇದ್ದ ಎಕ್ಯೂಐ ಕಡಿಮೆಯಾಗಿದ್ರೂ ಇನ್ನೂ ಗುಣಮಟ್ಟ ಅನಾರೋಗ್ಯಕರವಾಗಿಯೇ ಇದೆ ಅಂತ ತಜ್ಞರು ತಿಳಿಸಿದ್ದಾರೆ. ನಕಲಿ ಸಿಗರೇಟ್ ದಂಧೆಯ ಕಿಂಗ್ ಪಿನ್ ಅಪ್ಪ ಮಗ ಸೇರಿದಂತೆ 5ರನ್ನ ಬೆಂಗಳೂರಿನ ಕೆಂಪೇಗೌಡ ಏರ್ಪೋರ್ಟ್ ಠಾಣೆ ಪೊಲೀಸರು ಅರೆಸ್ಟ್ ಮಾಡಿದ್ದಾರೆ. ಬೆಂಗಳೂರು ಮೂಲದ ತಂದೆ ಅಬ್ದುಲ್ ಬಶೀದ್, ಮಗ ಮೊಹಮ್ಮದ್ ಆಶಿಕ್ ಸೇರಿದಂತೆ 5ರನ್ನ ಬಂಧಿಸಲಾಗಿದೆ. ಇನ್ನು ಇವರಿಂದ 20 ಕಾರ್ಟನ್ ಸಿಗರೇಟ್ ಬಾಕ್ಸ್ ಸೀಸ್ ಮಾಡಲಾಗಿದೆ. 1 ಕಾರ್ಟನ್ನಲ್ಲಿ 10,000ದಂತೆ 2 ನಕಲಿ ಸಿಗರೇಟ್ ಬಾಕ್ಸ್ನ ಬೆಂಗಳೂರಿಗೆ ತಂದಿದ್ರು. ನಕಲಿ ಸಿಗರೇಟ್ ಜಾಲದ ಬಗ್ಗೆ ಅನ್ವೇಷ್ ಐಪಿಆರ್ ಸರ್ವಿಸ್ ಸಂಸ್ಥೆ ಸಿಬ್ಬಂದಿ ಏರ್ಪೋರ್ಟ್ ಪೊಲೀಸರಿಗೆ ದೂರು ನೀಡಿದ್ರು. ಸದ್ಯ ಖಚಿತ ಮಾಹಿತಿ ಮೇರೆಗೆ ಏರ್ಪೋರ್ಟ್ನಲ್ಲಿ 5ರನ್ನ ವಶಕ್ಕೆ ಪಡೆಯಲಾಗಿದೆ. ಮತ್ತೊಂದು ಮೆಟ್ರೋ ಸ್ಟೇಷನ್ಗೆ ಖಾಸಗಿ ಕಂಪನಿ ಹೆಸರಿಡಲು ಬಿಎಂಆರ್ಸಿಎಲ್ ಮುಂದಾಗಿದೆ. ಬಯೋಕಾನ್ ಹೆಬ್ಬಗೋಡಿ, ಡೆಲ್ಟಾ ಎಲೆಕ್ಟ್ರಾನಿಕ್ ಸಿಟಿ, ಪ್ರೆಸ್ಟೀಜ್ ಗ್ರೂಪ್, ಬೆಳ್ಳಂದೂರು ನಂತರ ಮತ್ತೊಂದು ನಿಲ್ದಾಣಕ್ಕೆ ಖಾಸಗಿ ಕಂಪನಿ ಹೆಸರಿಡಲು ಬಾಗ್ಮನೆ ಕಂಪನಿ ಜೊತೆ ಬಿಎಂಆರ್ಸಿಎಲ್ ಒಪ್ಪಂದ ಸೂಚಿಸಿದೆ. ಔಟರ್ ರಿಂಗ್ ರೋಡ್ ಮೆಟ್ರೋ ಸ್ಟೇಷನ್ ಒಂದಕ್ಕೆ ಹೆಸರಿಡಲು 40 ಕೋಟಿ ರೂಪಾಯಿ ಬೆಲೆ 20 ವರ್ಷಕ್ಕೆ ಒಪ್ಪಂದ ಆಗಿದೆ. 40 ಕೋಟಿ ರೂಪಾಯಿ ಪೈಕಿ ಈಗಾಗಲೇ 20 ಕೋಟಿ ಪಾವತಿಯಾಗಿದ್ದು, ಇನ್ನು 2 ಒಪ್ಪಂದಗಳ ಪ್ರಕ್ರಿಯೆ ಪ್ರಗತಿಯಲ್ಲಿದೆ. ಶೀಘ್ರದಲ್ಲೇ ಅದು ಕೂಡ ಅಂತಿಮಗೊಳ್ಳಲಿದೆ.